ಮುಖ್ಯಮಂತ್ರಿಗಳನ್ನ ಇವರು ಕೆಲಸ ಮಾಡೋಕ್ಕೆ ಬಿಡಲೇ ಇಲ್ವಲ್ಲ ಅಂತ. ಅಂದರೆ ಅದು ಬೇಡ, ಏನೋ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಟೇಕ್ ಆಫ್ ಆಗಲೇ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಟೇಕ್ ಆಫ್ ಆಗಲೇ ಇಲ್ಲ. ಕಾಂಗ್ರೆಸ್ನ 2.0 ಸರ್ಕಾರ ಇನ್ನೂ ಟೇಕ್ ಆಫ್ ಆಗಲಿಲ್ಲ. ಟೇಕ್ ಆಫ್ ಆಗುವ ಬದಲು ಯುದ್ಧದಲ್ಲಿ ನಿರತವಾಗಿದೆ. ಲಿಟ್ರಲಿ ಯುದ್ಧ. ಡಿ ಕೆ ಶಿವಕುಮಾರ್ ಅವರು ಭಾಳ ಕಸರತ್ತು ಮಾಡಿ ಭಾಳ ಫೈಟ್ ಮಾಡಿ ಮುಖ್ಯಮಂತ್ರಿ ಗಾದಿನ ತಗೊಂಡ್ರು. ಆದರೆ ಆ ಕ್ಷಣದಿಂದ ಒಂದಷ್ಟು ದಿನ ನೆಮ್ಮದಿಯಾಗಿದ್ದರು, ಒಂದು ವಾರನೋ 15 ದಿನ. ಫಸ್ಟ್ ಲಿಸ್ಟ್ ಬಂದ ಮೇಲೆ ಒಂದಷ್ಟು ದಿನ ಸುಮ್ಮನಿದ್ರು. ಈ ಸುಮ್ಮನಿರುವ ಟೈಮ್ ಇತ್ತಲ್ಲ, ಇವರೆಲ್ಲ ವೈರಿಗಳು ಒಂದಾಗಿದ್ದಾರೆ. ವೈರಿಗಳು ಒಂದಾಗಿ ಅವ್ರನ್ನ ಯಾವ ರೀತಿ ಟಾರ್ಚರ್ ಕೊಡೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಕ್ಷಣದ ನೆಮ್ಮದಿಯೂ ಇಲ್ಲ. ಡಿ ಕೆ ಸರ್ಕಾರ ಟೇಕ್ ಆಫ್ ಆಗೇ ಇಲ್ಲ. ಇನ್ನು ಏನೋ ಖಾತೆ ಹಂಚುವ ಅಧಿಕಾರ ಕೂಡ ಅವ್ರಿಗಿಲ್ಲ. ಆ ರೀತಿಯಾಗಿ ಅವ್ರನ್ನ ಏನೋ ಕಟ್ ಹಾಕ್ಬಿಟ್ಟಿದ್ದಾರೆ. ಹನಿಮೂನ್ ಅಂತಿರೋ, ಇದೊಂಥರ ಏನೋ ಯಾವ ಶೈಲಿಯಲ್ಲಿ ಮಲಗಿದೆ ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ ನಮಗೆ. ಯಾವ ಶೈಲಿಯಲ್ಲಿ ಮಲಗಿದೆ ಅಂತ ಹೇಳಕ್ಕೆ ಮಲ್ಲರಿ ಮುಖ್ಯಮಂತ್ರಿಗೆ ಕನಿಷ್ಠ ಅವ್ರಿಗೊಂದು ಏನು ಪವರ್ ಇರುತ್ತಲ್ವಾ, ಒಂದು ಮಾತನಾಡುವ ಸ್ವತಂತ್ರ ಕೂಡ ಇಲ್ಲದೆ ಕಟ್ ಹಾಕ್ಬಿಟ್ಟಿದ್ದಾರೆ ಎಲ್ಲ ಸೇರಿ. ಸಿದ್ದರಾಮಯ್ಯನವ್ರ ಮಹಾಮೌನ ಅಂತ ಹೇಳ್ತಾನೆ ಬರ್ತಾ ಇದೆ ಫ್ರೀಡಮ್ ಟಿವಿ. ಸಿದ್ದರಾಮಯ್ಯನವರು ಮಾತಾಡ್ತಾ ಇಲ್ಲ. ಈಗ ಮಾದೇವಪ್ಪನವ್ರು ಶುರು ಮಾಡಿದ್ದಾರೆ, ಅವ್ರದ್ದು ಮಹಾಮೌನ, ಅವ್ರದ್ದು ಸ್ಟ್ರಾಟಜಿಕ್ ಮೌನ ಅವ್ರದ್ದು ಶುರು ಮಾಡಿದ್ದಾರೆ. ಡೆಲ್ಲಿಗೆ ಹೋಗಿದ್ದಾರೆ, ಏನೇನು ಕೆಲಸ ಮಾಡಬೇಕು ಮಾಡಿಬಿಟ್ಟು ವಾಪಸ್ ಬಂದಿದ್ದಾರೆ. ಎಚ್ ಕೆ ಪಾಟೀಲ್ ಶುರು ಮಾಡಿಬಿಟ್ಟಿದ್ದಾರೆ, ಅವರು ಏನು ಮಾಡಬೇಕು ಮಾಡ್ತಾ ಇದ್ದಾರೆ. ದೇಶಪಾಂಡೆ ಅವ್ರು ಮಾಡ್ತಿಲ್ಲ ಅಂತ ಅಂದ್ಕೊಂಡಿದ್ದೀವಿ, ಅವರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ದಿನೇಶ್ ಗುಂಡೂರಾವ್ ಅವರು ಯಾವತ್ತೂ ತನ್ನ ಜಾತಿ ಹೆಸರು ಹೇಳ್ಕೊತಾ ಇರಲಿಲ್ಲ, ಅವರು ಯಾವತ್ತೂ ಹೆಸರು ಹೇಳ್ಕೊತಾ ಇರಲಿಲ್ಲ, ಗೊತ್ತಿರಲಿ ನಿಮಗೆ. ಬಹಿರಂಗವಾಗಿ ಹೇಳೋಕೆ ಶುರು ಮಾಡಿದ್ದಾರೆ, ಬ್ರಾಹ್ಮಣರಿಗೆ ಕೊಡಬೇಕಿತ್ತು ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಅವರೊಂದು ಕಡೆ ಕಲ್ಲು, ಹಳಬರು ಒಂದು ಕಡೆ ಕಲ್ಲು, ಎಲ್ಲ ಕಲ್ಲುಗಳು ನೀವು ಮುಖ್ಯಮಂತ್ರಿ ಮೇಲೆ ಬೀಸೋಕೆ ಶುರು ಮಾಡಿದ್ರೆ ನಾವು ಹೇಳೋದು ಹೌದು ಹೇಳಿದ ಮೇಲೆ ಅವರು ದಿನೇಶ್ ಗುಂಡೂರಾವ್ ಸ್ಟಾರ್ಟ್ ಮಾಡಿದ್ದಾರೆ. ಕರೆಕ್ಟ್, ಅವರೇ ಹೇಳಿದ್ರು ಸರ್. ದಿನೇಶ್ ಗುಂಡೂರಾವ್ ಅವರು ಯಾವತ್ತೂ ಬ್ರಾಹ್ಮಣ ಆ ಬಾಯಲ್ಲಿ ಮಾತೇ ಬರ್ತಾ ಇರಲಿಲ್ಲ, ಗೊತ್ತಿರಲಿ ನಿಮಗೆ. ಇಲ್ಲ, ಅವರು ಈಗ ಅನಿವಾರ್ಯ ರಾಜಕೀಯ, ಹೀಸ್ ಏನೋ ಲಿಬರಲ್ ಟು ದ ಕೋರ್, ಸೆಕ್ಯುಲರ್ ಟು ದ ಕೋರ್ ಆ ಮನುಷ್ಯ. ಅಂದರೆ ಅವ್ರನ್ನೂ ಕೂಡ ಈ ರೀತಿ ಮಾತನಾಡುವ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ನ ಆಂತರಿಕ ಸಂಘರ್ಷ ಯಾವ ರೀತಿಲಿ ಹೋಗ್ತಿದೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬನು ಏನಾದ್ರು ಡಿ ಕೆ ಕಡೆ ಕಲ್ಲು ಎಸಿಲೇಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಈ ಹಿರಿಯ ಮಂತ್ರಿಗಳು ಒಬ್ಬರು ಜಾರ್ಜ್ ಮಾತಾಡಿದ್ದಾರೆ ಸರ್. ಜಾರ್ಜ್ ಎಲ್ಲಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಎಂ ಬಿ ಪಾಟೀಲ್ ಸುಮ್ಮನೆ ತೇಲ್ಸೋ ಥರ ಏನೋ ಒಂದು ಮಾತಾಡ್ತಾ ಇದ್ದಾರೆ. ಸೀನಿಯರ್ ಮಿನಿಸ್ಟರ್ಗಳು ಖರ್ಗೆ ಮಾಮೂಲು, ಈಶ್ವರ್ ಖಂಡ್ರೆ ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. ಖಾತೆ ಬೇಕಂದ್ರೆ ಮುನಿಯಪ್ಪನವರು ಅವ್ರು ನೀವು ಯಾರ ಮನೆ ಎಲ್ಲರ ಹಾಳಾಗೋಗ್ಲಿ ಪರವಾಗಿ ಗೊತ್ತಿಲ್ಲ, ಆದರೆ ನನಗೆ ಸಮಾಜ ಕಲ್ಯಾಣ ಖಾತೆ ಬೇಕು ಅಂತ ಕೂತ್ಬಿಟ್ಟಿದ್ದಾರೆ ಮುನಿಯಪ್ಪನವರು. ಪರಮೇಶ್ವರ್ ಅವರು ಈ ಭಿನ್ನಮತ ಶಮನ ಮಹಾಮೌನ ಅವರು, ಅಲ್ಲ ಭಿನ್ನಮತ ಶಮನದ ಜವಾಬ್ದಾರಿ ಪರಮೇಶ್ವರ್ ಕೊಟ್ಟಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು. ಆದರೆ ಮುಖ್ಯಮಂತ್ರಿಯ MLAಗಳ ಮನೆಗಳಿಗೆ ಏನೋ ದೈನೇಸಿಯಾಗಿ ಅರಿಯೋ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಏನಂತ ಹೇಳಬೇಕು. ಆಮೇಲೆ BJP ಇದನ್ನು ನೀಟಾಗಿ ಹೇಳ್ತಾ ಇಲ್ಲ, ಇವರು ಹೇಳ್ತಾ ಇಲ್ಲ, ಸುಮ್ಮನೆ ಇವ್ರ ಲೋಕದಲ್ಲಿ ಮುಳುಗಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಇದೆಯಾ ಕಳೆದ 2 ತಿಂಗಳಲ್ಲಿ? 2 ತಿಂಗಳಲ್ಲಿ ಬೇಡ, ಕಳೆದ 1 ವರ್ಷದಲ್ಲಿ ಸರ್ಕಾರ ಇದೆಯಾ? ಕಳೆದ 1 ವರ್ಷದಲ್ಲಿ ನೀವು ಯಾವತ್ತು ಮುಖ್ಯಮಂತ್ರಿ ಕಚೇರಿಗೆ ಹೋಗಿ ಅದು ಸ್ವಲ್ಪ ಟೆನ್ಷನಲ್ಲಿದ್ದಾರೆ ಮುಖ್ಯಮಂತ್ರಿಗಳು, ಇದೆಲ್ಲ ಚೇಂಜಸ್ ಏನೇನೋ ನಡೀತಾ ಇದೆಯಲ್ಲ ಅಂತ, ನೀವು ಯಾವ ಮಿನಿಸ್ಟರ್ ಹತ್ರ ಹೋಗಿ ಇದೆಲ್ಲ ಸ್ವಲ್ಪ ಮುಗಿದು ಬಿಡ್ಲಿ ಆಮೇಲೆ ಮಾತಾಡೋಣ, ನೀವು ಯಾವ ಆಫೀಸರ್ ಹತ್ರ ಇದೆಲ್ಲ ಕ್ಲಿಯರ್ ಆಗ್ಬಿಡ್ಲಿ. ಕಳೆದ 1 ವರ್ಷದಲ್ಲಿ ಇವರೇ ರಾಜ್ಯದಲ್ಲಿ ಆಡಳಿತ ಅನ್ನೋದೇ ಇಲ್ಲ. ನೀವು ಯಾವ ಆಫೀಸ್ಗೂ ಇದೆಲ್ಲ ನಡೀತಾ ಇದೆಯಲ್ಲ, ಇದೆಲ್ಲ ಮುಗಿದ ಮೇಲೆ ನೋಡೋಣ ಅಂತಾರೆ. ಅಂದರೆ ಅವ್ರು ಯಾವ ಫೈಲ್ನೂ ಮುಟ್ತಾನೇ ಇಲ್ಲ, ಮುಟ್ತಾ ಇಲ್ಲ, ಯಾವ ಕೆಲಸವೂ ಆಗ್ತಾ ಇಲ್ಲ ಅಲ್ಲಿ. ಎಲ್ಲ ಫೈಲಿಗೆ ಮುಟ್ಬೇಕಂದ್ರೂ ಸಹಿತ ದುಡ್ಡು ಬೇಕಲ್ಲ, ದುಡ್ಡು ಬೇಕು. ಆ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಅದು. ಆಮೇಲೆ ಡಿಸಿಷನ್ ಸರ್, ಗ್ಯಾರಂಟಿ ದುಡ್ಡು ಹೋಗ್ಲಿ ಸರ್, ಸರ್ಕಾರದ ಅನುದಾನ ಬೇರೆ, ರೊಟೀನ್ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದ್ರೆ ಇದು ಮಾಡಿದ್ರೆ ಏನೋ ನಾಳೆ ಏನಾಗುತ್ತೋ ಅಂತ ಭಯ. ಹೌದು, ನಾಳೆ ಚೇಂಜ್ ಆಗುತ್ತೆ, ನಾಳೆ 1 ವರ್ಷದಿಂದ ಇದು ನಾಳೆ ಚೇಂಜ್ ಆಗಿಬಿಟ್ರೆ ನಾನು ಈ ತೀರ್ಮಾನ ತಗೊಂಡ್ರೆ ಉಲ್ಟಾ ಹೊಡೆದ್ರೆ ನನಗೆ, ಈ ಭಯದಿಂದ ಇಡೀ ಬ್ಯೂರೋಕ್ರಸಿ ಸತ್ತು ಮಲಗಿದೆ. ರಾಜ್ಯದ ಬ್ಯೂರೋಕ್ರಸಿ ಸತ್ತು ಮಲಗಿದೆ. ಎಲ್ಲ ಖಾತೆಗಳು ಏನೋ ಕೊರಳು ತಗಲಾಕೊಂಡು ಮುಖ್ಯಮಂತ್ರಿಗಳು ಏನೋ ದೆಹಲಿ ಯಾತ್ರೆಗೆ ಶುರು ಮಾಡಿದೆವೇನೋ ಅನಾಥರ ಥರ ಹೋಗ್ತಾ ಇದ್ದಾರೆ, ಕೊರಳಿಗೆ ತಗಲಾಕೊಂಡೆಲ್ಲ. ಆಮೇಲೆ DK ಅತೃಪ್ತರು ಮನೆಗೆ ಹೋದ್ರು ಡೋಂಟ್ ಕೇರ್ ಅನ್ನೋ ಥರ ಆಗ್ತಾ ಇದೆ. ಡೋಂಟ್ ಕೇರ್ ಅಲ್ಲ, ಕೇರೆ ಮಾಡ್ತಾ ಇಲ್ಲ. ಅಂದ್ರೆ ಮುಖ್ಯಮಂತ್ರಿ ಈ ರೇಂಜ್ ಎಲ್ಲ ನಡೆಸ್ಕೊಳ್ಳೋದು ಕಾಂಗ್ರೆಸ್ ಹಿರಿಯ ನಾಯಕರೇ ನಿಮ್ಗೆ ಹೇಳೋದು ನಾನು, ಅಥವಾ ಹೈಕಮಾಂಡ್ ನಾಯಕರೇ ಒಬ್ಬ ಮುಖ್ಯಮಂತ್ರಿನ ಈ ಲೆವೆಲ್ಗೆ ಇಳಿಸಿ ನೀವು ನೆಕ್ಸ್ಟ್ ಏನು ಮಾಡೋಕ್ಕೆ ಅಂತ ಹೊರಟಿದ್ದೀರಾ ಸರ್? 2028 ಗೌರ್ಮೆಂಟ್ ತರ್ತೀನಿ ಅಂತ ಹೇಳಿದ್ದೆ ತಪ್ಪಾಗೋಯ್ತಾ ಮುಖ್ಯಮಂತ್ರಿಗಳು ನಿಮಗೆ?
ಅದೊಂದೇ ವಾಕ್ಯ ಅಂತ ಅನಿಸ್ತಾ ಇದೆ ಇವ್ರಿಗೆ. ಬೇರೆ ಇನ್ನೇನು ಕಾಣ್ತಾ ಇಲ್ಲ ನನಗೆ. ಮುಖ್ಯಮಂತ್ರಿಗಳು ಲಿಬರಲ್ ಇದ್ದಾರೆ ಸರ್. ಈ ಏನೋ ಆಡಳಿತದ ವಿಚಾರದಲ್ಲಿ, ಖಾತೆ ಹಂಚಿಕೆ ವಿಚಾರದಲ್ಲಿ ಏನೋ ಒಂದಷ್ಟು ಪಟ್ಟು ಹಿಡಿದ್ರೂ ಕನ್ವಿನ್ಸ್ ಆಗ್ತಾರೆ. ಈ ಲಿಬರಲ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ. ಆದರೆ ಅದೊಂದು ಮಾತು ಅವ್ರಿಗೆ ಭಾಳ ದುಬಾರಿ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ. 2028ಕ್ಕೆ ಯಾಕೆ 2 ವರ್ಷ ಸಾಕಾ ಅಂತ ಒಂದು ಮಾತು ಹೇಳಿದ್ರು. 2028ಕ್ಕೆ ನಾವು ಬರ್ತೀವಿ ಅಂತ ಹೇಳಿ, 28ಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ರು. ಇದನ್ನೇನು ಮಾಡಿದ್ದಾರೆ, ಒಬ್ಬೊಬ್ಬರು ಒಂದೊಂದು ಥರ ಸ್ವೀಕಾರ ಮಾಡ್ಕೊಂಬಿಟ್ಟಿದ್ದಾರೆ. ಪರಮೇಶ್ವರರು ಒಂಥರ ಸ್ವೀಕಾರ ಮಾಡ್ಕೊಂಬಿಟ್ಟಿದ್ದಾರೆ, ಸಿದ್ದರಾಮಯ್ಯನವರು ಒಂಥರ ತಗೊಂಬಿಟ್ಟಿದ್ದಾರೆ, ಜಾರಕಿಹೊಳಿ ಒಂಥರ ತಗೊಂಬಿಟ್ಟಿದ್ದಾರೆ, ಗುಂಡೂರಾವ್ ಮತ್ತು ಪ್ರಿಯಾಂಕ್ ಇತ್ಯಾದಿ ಖರ್ಗೆ ಅವರೊಂಥರ ತಗೊಂಬಿಟ್ಟಿದ್ದಾರೆ, ಏನೋ ಬಿ ಕೆ ಹರಿಪ್ರಸಾದ್ ಒಂಥರ ತಗೊಂಬಿಟ್ಟಿದ್ದಾರೆ. ಅಂದರೆ ನಾವೆಲ್ಲ ಏನಪ್ಪ ಅನ್ನೋ ಥರ ಬಂದ್ಬಿಟ್ಟಿದೆ. ನಿನ್ನನ್ನು ಎಲ್ಲೆಲ್ಲಿ ಕಲ್ಲು ಓಡಿಸ್ಬೇಕು ಓಡಿಸ್ತೀವಿ ಅಂತ, ನಿಂಗೆ ಎಷ್ಟೆಲ್ಲ ಇರಿಟೇಷನ್ ಮಾಡಿಸ್ಬೇಕು ಮಾಡಿಸ್ತೀವಿ ಅಂತ. ಈ ಲೆವೆಲ್ ಅಲ್ಲ. ಹೋಗ್ಲಿ ಮುಖ್ಯಮಂತ್ರಿಗಳು ಹೋಗಿ ರಾಹುಲ್ ಗಾಂಧಿಯವರು ಇದ್ದಾರೋ ಅಲ್ಲ, ಮಧ್ಯದಲ್ಲಿ ಇವು ಯಾವ ಎರಡು ಸೇರ್ಕೊಂಬಿಟ್ಟವಲ್ಲ, ನೇರವಾಗಿ ಅಲ್ಲಿ ಮಾತಾಡೋಕ್ಕೂ ಬಿಡಲ್ಲ. ಇವ್ರಿಗೆ ಹೋಗಿ ಕನ್ವಿನ್ಸ್ ಮಾಡಬೇಕು. ಇವರು ಇವೆಲ್ಲದರಿಂದ ಇನ್ಸ್ಪೈರ್ ಆಗಿ ಕೂತಿದ್ದಾರೆ. ಸುರ್ಜೇವಾಲಾ ಹತ್ರ ಹೋಗ್ಬೇಕು ಇವರು. ಸುರ್ಜೇವಾಲಾ ಹತ್ರ ಹೋದರೆ ಇವರೆಲ್ಲ ಏನೋ ಅವ್ರ ಮೈಂಡಿಗೆ ಗಾಳ ಹಾಕೊಂಡು ಕೂತಿದ್ದಾರೆ. ಮುಖ್ಯಮಂತ್ರಿಗಳಿಗೆ 3 ಕಾಸಿನ ನೆಮ್ಮದಿ ಇಲ್ದಂಗೆ ಮಾಡಿ ಕೂರಿಸಿದಿರಲ್ರಪ್ಪ. ಇದು ನಿಮ್ಮ ಪಾಲಿಟಿಕ್ಸ್ ಏನಾರ ಮಾಡ್ಕೊಂಡು ಹೋಗಿ ನೀವು ರಾಜ್ಯದ ಜನರ ಪರಿಸ್ಥಿತಿ ಏನಾಗಿದೆ ಅಂತ ಅಟ್ಲೀಸ್ಟ್ ನೋಡುವ ವ್ಯವಧಾನನಾರು ಬೆಳೆಸ್ಕೊಳ್ಳಿ ಅಂತ ನಮ್ಮ ರಿಕ್ವೆಸ್ಟ್ ಅಷ್ಟೇ. ನಿಮಗೆ ಹೇಳೋವಷ್ಟು ದೊಡ್ಡವರಲ್ಲ, ನೀವು ಕೇಳೋದು ಇಲ್ಲ ಬಿಡಿ. ಈ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ರು, ಎಲ್ಲ ಸರಿ ಹೋಗ್ತಾ ಇದೆ, ನಿಮ್ಮನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಏನು ಕಂಟ್ರೋಲ್ ಮಾಡ್ತೀರಾ ಸರ್ ಪಾಪ ಮೀಡಿಯಾದವ್ರನ್ನ? ದೇ ಆರ್ ಏನೋ ವಲ್ನರೇಬಲ್. ಅವ್ರಿಗೆ ಏನಾರ ಶಕ್ತಿ ಇದೆಯಾ? ಅವ್ರು ಇದನ್ನೆಲ್ಲ ನೋಡಿ ಅವರ ಏನೋ ನೋವನ್ನು ನೀವು ಹೇಳ್ಕೋಬೇಕು ಅಷ್ಟೇ. ಪರಿಸ್ಥಿತಿ 3 ಕಾಸಿನ ಬೆಲೆ ಇದೆಯಾ? ಹೋಗಲಿ, ಕಳೆದ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ನಮ್ಮ ಮೀಡಿಯಾಗೆ 2 ರೂಪಾಯಿ ಬೆಲೆ ಇತ್ತಾ? ನೀವು ಯಾರೂ ಬೆಲೆ ಕೊಡ್ತಾ ಇಲ್ಲ. ನಾವೇನೋ ಜನರ ಕಣ್ಣೀರು, ಜನರ ನೋವು, ನಿಮ್ಮ ಪರಿಸ್ಥಿತಿ ನೋಡಿದಾಗ ಅನಿಸ್ತತೆ ನಮಗೆ, ಇಲ್ಲ ಇವ್ರಿಗೆ ತೊಂದರೆ ಆಗ್ತಾ ಇದೆ ಅಂತ. ಅದನ್ನು ನಾವು ಹೇಳ್ತೀವಿ ಅಷ್ಟೇ ಪಾಪ.